ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಮ್ಮಿ, ನಾನು ಈ ಮನೆಯಲ್ಲಿ ಕೆಲಸಕ್ಕೆ ಇರಬಹುದು ಅಥವಾ ಪ್ರತಿದಿನ ಕೆಲಸಕ್ಕೆ ಅಂತ ಇಲ್ಲಿ ಬರಬಹುದು. ಆದರೆ ಮನೆಯವರೆಲ್ಲರೂ ಒಟ್ಟಿಗೆ ಹೊರಟಿದೀವಿ ಅಂದಾಗ ದೊಡ್ಡವರ ಆಶೀರ್ವಾದ ತಗೊಳ್ಳೋದು ನನ್ನಂತ ಒಳ್ಳೆ ಹುಡುಗರ ಲಕ್ಷಣ ಮಮ್ಮಿ. ಅದರಲ್ಲೂ ದೊಡ್ಡಮ್ಮವರು ದೇವತೆ ಇದ್ದಾಗೆ. ಹೌದೌದು, ಅವರ ಆಶೀರ್ವಾದ ತಗೊಳ್ಳದೆ ಹೋಗಕ್ಕಾಗತ್ತಾ ಮಮ್ಮಿ? ಆಶೀರ್ವಾದ ತಗೋ. ಆಶೀರ್ವಾದ ಮಾಡಿ. ಒಳ್ಳೆದಾಗಿ. ಸುರೇಂದ್ರ ಸರ್. ಪರವಾಗಿಲ್ಲ. ಆಶೀರ್ವಾದ ಮಾಡಿ ಅಪ್ಪಾಜಿ. ಅಳಿಯಂದ್ರೆ ಏನ್ ಮಾತಾಡ್ತಿದ್ದೀರಾ ನೀವು? ರೀ, ಏನ್ರಿ ಆಗಿದೆ ನಿಮ್ಗೆ? ಯಾಕೆ ಹೀಗೆಲ್ಲ ಆಡ್ತಿದ್ದೀರಾ? ಅಯ್ಯೋ 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 ಅಯ್ಯೋ, ಭಗವಂತನ ಲೀಲೆ ಒಂದ ಎರಡ? ನಾವ್ ಯಾವುದು ಆಡ್ತಿರೋ ಮಾತು ನಮ್ದಲ್ಲ. ಆ ಭಗವಂತನೇ ನಮ್ಮ ನಾಲ್ಗೆ ಮೇಲೆ ಕುಂತು ಆ ಸರಸ್ವತಿ ನಾಟ್ಯವಾಡಿ ನಮ್ಮ ಬಾಯಿಂದ ಮಾತುಗಳನ್ನ ಉದುರಿಸ್ತಾ ಇದ್ದಾಳೆ. ನನ್ನ ಮಗ ಸುಂದ್ರ ಇವತ್ತಿನವರೆಗೂ ಯಾರನ್ನೂ ಅಪ್ಪಾಜಿ ಅಂತ ಕರೆದಿಲ್ಲ. ನಮ್ಮ ಯಜಮಾನ್ರನ್ನ ಡ್ಯಾಡಿ ಡ್ಯಾಡಿ ಅಂತ ಕರೀತಿದ್ದ. ಅವ್ರ ಅಪ್ಪಾಜಿ ಯಾವತ್ತು ನಮ್ಮನ್ನೆಲ್ಲ ಬಿಟ್ಟು, ಬಟ್ಟೆನೂ ಬಿಟ್ಟು ದೇಶಾಂತರ ಹೊರಟೋದ್ರು. ಅದಾದ್ಮೇಲೆ ನನ್ನ ಮಗ ಸುಂದ್ರ ಯಾರನ್ನು ತೀರ್ಥ ರೂಪ ತಂದೆವರು ಅಂತ ಅಂದುಕೊಂಡೇ ಇರಲಿಲ್ಲ. ಆದ್ರೆ ಇವತ್ತು ಆ ಭಗವಂತ ಅವನ ಬಾಯಲ್ಲೇ ನುಡಿಸ್ತಾ ಇದ್ದಾನೆ ಅಂದ್ರೆ ಅಷ್ಟು ವರ್ಷ ಅವನ ಎದೆ ಒಳಗೆ ಬಚ್ಚಿಟ್ಕೊಂಡಿದ್ದ ದುಃಖನ, ಅಂದ್ರೆ ಅಪ್ಪಾಜಿ ಅನ್ನೋ ಮಾತನ್ನ ಅವನು ಇವತ್ತು ಹೇಳಿದ್ದಾನೆ. ಯಜಮಾನ್ರೆ, ನನ್ನ ಮಗನಿಗೆ ನಿಮ್ಮನ್ನು ನೋಡಿದ ಮೇಲೆ ಅವ್ರ ತೀರ್ಥರೂಪ ತಂದೆಯವ್ರು ನೆನಪಾದ್ರು ಅಂತ ಕಾಣಿಸುತ್ತೆ. ಕಾಂತಮ್ಮನವ್ರೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಬಾಯಿಗೆ ಬಂದದ್ದೆಲ್ಲ ಮಾತಾಡಬೇಡಿ. ಅಯ್ಯೋ ದೇವ್ರೆ, ಬಾಯಿಗೆ ಬಂದಿದ್ದು ನನಗಲ್ಲ ಅನಂತ ಶಯನ, ನನ್ನ ಮಗನಿಗೆ. ದೊಡ್ಡವ್ರನ್ನ ಅಪ್ಪಾಜಿ ಅಂತ ಹೇಳಿ ನಮಸ್ಕಾರ ಮಾಡಿ ಗೌರವಿಸೋದ್ರಲ್ಲಿ ತಪ್ಪೇನಿದೆ ಅನಂತ ಶಯನ? ತಪ್ಪಿದ್ಯಾ ಯಜಮಾನ್ರೆ? ಅದು ಹಾಗೇನಿಲ್ಲ. ನೋಡ್ದ್ಯಾ ಮಮ್ಮಿ, ಮಿನಿಸ್ಟ್ರದ್ದು ಎಂಥ ದೊಡ್ಡ ಗುಣ ಅಂತ. ನನಗೆ ಮಿನಿಸ್ಟ್ರ್ ಸಾಹೇಬ್ರನ್ನ ನೋಡಿದಾಗಲೆಲ್ಲ ಏನೋ ಒಂಥರ ಫೀಲಿಂಗ್ಸು, ಒಂಥರ ಸೆಳೆತ. ಅದಕ್ಕೆ ಮನೆಯಿಂದ ಈಗ ಹೋಗ್ಬೇಕಾರೆ ಎಮೋಷ್ನಲ್ ಜಾಸ್ತಿ ಆಗಿ ಅಪ್ಪಾಜಿ ಅಂತ ಕರೆದ್ದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ. ಪರವಾಗಿಲ್ಲ. ಸುಬ್ಬು ನನ್ನ ಅಳಿಯ, ನೀನು ಅವ್ನ ನೆಂಟ. ಸುಬ್ಬು ನನ್ನ ಮಗನ ಥರ ಅಂದಮೇಲೆ ನೀನು ನನ್ನ ಮಗನ ಥರನೇ ಬಿಡು. ಅಣ್ಣ, CM ಕಾಲ್ ಮಾಡ್ತೀಯ? ಸಾರಿ, ನಾನು CM ಜೊತೆ ಮಾತಾಡಬೇಕು. ಸರಿ ಯಜಮಾನ್ರೆ, ನೀವು ಮಾತಾಡಿ, ನಾ ಹೊರಡ್ತೀವಿ. ನಮಸ್ಕಾರ. ನನ್ನ ಮೊಮ್ಮಗಳು ಕೀರ್ತತೆ ನಿಂತೋದವಳು ಎಲ್ಲಿ ಇನ್ನೂ ಬರಲೇ ಇಲ್ವಲ್ಲ? ನಾಯಿ ಕಣ್ಣು, ನರಿ ಕಣ್ಣು, ಶ್ರಾವಣಿ ಕಣ್ಣು, ವಿಶಾಲಾಕ್ಷಿ ಕಣ್ಣು, ಪದ್ದು ಕಣ್ಣು, ಆ ದನಂಗ್ ಕಣ್ಣು, ಯಾರ ಕಣ್ಣು ತೆಗದೇ ಇರ್ಲಿ ನನ್ನ ಮಗನಿಗೆ. ಹೋಗಿ ಆ 3 ಸಲ ಬಂಗಾರ ಲಟಕ್. ಅವ್ವ ಅವ್ವ ಅವ್ವ, ಏನ್ ದೃಷ್ಟಿ ತಾಗಿದ್ಯೋ ನನ್ನ ಮಗನೇ. ಅಲ್ಲೋ ಕಂದ, ನೀನು ಹೇಳ್ದಂಗೆ ಆ ಮಿನಿಸ್ಟರ್ ಸಾಹೇಬ್ರ ಹತ್ರ ನನ್ನ ಮಗನ್ ತರ ಅಂತ ಅನ್ನಿಸ್ಕೊಂಡ್ಬಿಟ್ಟಲ್ಲೋ.
ಇದನ್ ಕೇಳಿ ಈ ತಾಯಿ ಜೀವಕ್ಕೆ ಅದೆಷ್ಟು ಸಂತೋಷ ಆಯ್ತು ಗೊತ್ತಾ. ನನಗಿನ್ನೇನೋ ಬೇಕು. ಹೇಗೋ ಆ ಮನೆಯಲ್ಲಿ ಆ ಬಿಗ್ಲೇಡಿ ವಿಜಯಾಂಬಿಕಾ ಹತ್ರ ಕೆಲಸ ಮಾಡ್ಕೊಂಡು ಹಾಗೆ ಮಿನಿಸ್ಟರ್ ಸೇವೆನೂ ಮಾಡ್ಕೊಂಡು ಅವ್ರನ್ನು ಬುಟ್ಟಿಗೆ ಹಾಕೊಂಡ್ಬಿಡೋ. ಮುಂದಿಂದು ಈ ಕಾಂತಮ್ಮ ನೋಡ್ಕೊತಾಳೆ. ಮಮ್ಮಿ ಅಷ್ಟೇ ತಾನೇ, ಇಷ್ಟು ಮಾಡ್ದವನ್ಗೆ ಇನ್ನು ಅಷ್ಟು ಮಾಡಕ್ಕಾಗಲ್ಲ. ಈ ಸುಂದ್ರ ಈ ಸಿಟ್ಟ ಅಂತಂದ್ರೆ ಕರಗದಿಗಿರೋರೇ ಇಲ್ಲ. ನೋಡು, ನಿಜ ಅಂತ ನಾ ಹೇಳಿದ ಮಾತು. ಫೋನ್ ಬರ್ತಾ ಇದೆ. ಓ, ಕರ್ತವ್ಯದ ಕರೆ. ಯಾವ ಕೆರೆ? ಕೆರೆ ಅಲ್ಲ ಮಮ್ಮಿ, ವಿಜಯಾಂಬಿಕಾ ಮೇಡಮ್. ಹಲೋ, ಹೇಳಿ ಮೇಡಮ್. ಎಲ್ಲಿದ್ದೀರಾ ಈಗ? ಎಲ್ರು ಮನೆಗೆ ಹೋದ್ರ? ಆ ಶ್ರಾವಣಿ ಅಲ್ಲೇ ಇದ್ದಾಳಾ? ಹಾ ಮೇಡಮ್, ಎಲ್ಲರೂ ಮನೆಗೆ ಬಂದ್ವಿ. ಅವರೆಲ್ಲ ಒಳಗಡೆ ಅಡಿಗೆ ಮನೇಲಿದ್ದಾರೆ. ಹೇಳಿ ಮೇಡಮ್, ಏನ್ ವಿಷಯ? ಆ ಶ್ರಾವಣಿ ಏನಾದ್ರು ಮಾತಾಡಿದ್ಲಾ? ಮಾತಾಡಿದ್ರು ಮೇಡಮ್, ಮಾತಾಡ್ತಾನೇ ಇರ್ತಾರೆ. ಕಾಫಿ ಬೇಕಾ, ತಿಂಡಿ ಬೇಕಾ ಅಂತ ನಮ್ಮ ಅತ್ತೆ ಜೊತೆ, ನಮ್ಮ ಮಾವನ ಜೊತೆ, ಆಮೇಲೆ ಸುಬ್ಬು ಜೊತೆ ಏನೇನೋ ಮಾತಾಡ್ತಾನೇ ಇರ್ತಾರೆ ಮೇಡಮ್. ಹೇಳಿ, ಏನ್ ವಿಷಯ? ನಾನು ಆ ಮಾತುಗಳು ಕೇಳ್ತಿಲ್ಲ, ಫುಲ್. ಅವಳು ಬೇರೆ ಏನಾದ್ರೂ ಮಾತಾಡ್ತಿದ್ದಾಳ ಅಂತ ಕೇಳಿದೆ. ಅವಳು ತಾಯಿ ಬಗ್ಗೆ ಅಥವಾ ಬೇರೆ ಯಾರ ಹತ್ರ ಆದ್ರೂ ಏನಾದ್ರೂ ಮಾತಾಡಿದ್ದೀನಿ ಅಂತ ಹೇಳ್ತಿದ್ದಾಳ? ನಾನು ಕೇಳ್ತಿರೋದು ಅದ್ರ ಬಗ್ಗೆ. ಓಹೋ, ನೀವು ಆ ವಿಷಯ ಕೇಳ್ತಾ ಇದ್ದೀರಾ? ಹೌದು, ಮಾತಾಡಿದ್ದಾಳ? ಇಲ್ಲ ಮೇಡಮ್, ಅವ್ರ ಅಮ್ಮನ ಬಗ್ಗೆ ಆಗ್ಲಿ ಅಥವಾ ಫೋನಲ್ಲಿ ಇದ್ರ ಬಗ್ಗೆ ಆಗ್ಲಿ ಆ ಥರದ್ದು ಯಾವ ಮ್ಯಾಟ್ರನ್ನು ಅವ್ರು ಮಾತಾಡಿದ್ದು ನಾನು ಕೇಳಲೇ ಇಲ್ವಲ್ಲ ಮೇಡಮ್. ಯಾಕೆ ಮೇಡಮ್, ಏನಾಯ್ತು? ಯಾಕೆ, ಏನು, ಎತ್ತ ಅಂತೆಲ್ಲ ಕೇಳ್ಬೇಡ. ನಾನು ಹೇಳಿದಷ್ಟು ಮಾಡುವಷ್ಟು ಸಾಕು. ನೀನು ಶ್ರಾವಣಿನ ಮಾತ್ರ ಅಬ್ಸರ್ವ್ ಮಾಡ್ತಾನೆ ಇರು. ಅವಳು ಯಾರ ಹತ್ರನಾದ್ರೂ ಅನುಮಾನ ಬರೋ ರೀತಿ ಫೋನಲ್ಲಿ ಮಾತಾಡಿದ್ರೆ ಇಮಿಡಿಯೇಟ್ ಆಗಿ ನನಗೆ ಇನ್ಫಾರ್ಮ್ ಮಾಡ್ತೀನಿ. ಶ್ರಾವಣಿ ನನ್ನನ್ನು ಸೋಲ್ಸೋದಕ್ಕೆ ಬೇರೆನೇ ದಾರಿ ಹಿಡಿದಿದ್ದಾಳೆ ಅನ್ಸುತ್ತೆ. ಅದೇನು ಅಂತ ನನಗೆ ಗೊತ್ತಾಗ್ಬೇಕು. ಅದು ಯಾವ ದಾರಿ ಅಂತ ನೀವು ನನ್ಗೆ ಹೇಳಿದ್ರೆ ಶ್ರಾವಣಿ ಮೇಡಮ್ ಆ ದಾರಿ ತುಳಿದಿರ ಇಲ್ವೋ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಮೇಡಮ್. ಅದೆಲ್ಲ ಹೇಳುವಂತ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಒಂದು ವಿಷಯ ನೆನ್ಪಿಟ್ಕೊ, ಆ ಶ್ರಾವಣಿ ಯಾರ ಹತ್ರ ಫೋನಲ್ಲಿ ಮಾತಾಡಿದ್ರು ಅಥವಾ ಹೊರಗಡೆ ಹೋಗಿ ಯಾರನ್ನೇ ಮೀಟ್ ಮಾಡಿದ್ರು ಇಮಿಡಿಯೇಟ್ ಆಗಿ ನನಗೆ ಇನ್ಫಾರ್ಮೇಶನ್ ಬರಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊ. ಓಕೆ ಮೇಡಮ್, ನಾನೆಲ್ಲ ನೋಡ್ಕೋತೀನಿ. ಮುಖ್ಯವಾಗಿ ಒಂದು ವಿಷಯ, ಅವಳ ತಾಯಿ ಬಗ್ಗೆ ಏನೇ ಮಾತಾಡಿದ್ರು ಒಂದು ಅಕ್ಷರ ಬಿಡದೆ ನೀನು ಅದನ್ನ ನನಗೆ ಅಪ್ಡೇಟ್ ಮಾಡಬೇಕು. ಕರೆಕ್ಟ್? ಸರಿ ಮೇಡಮ್, ಹಾಗಾಗಿ ಮ್ಯಾಟ್ರ್ ಏನೋ ಸೀರಿಯಸ್ ಆಗಿರೋ ಹಾಗಿದೆ. ಮೊದಲು ಈ ವಿಷಯನ ಶ್ರಾವಣಿ ಮೇಡಮ್ಗೆ ಹೇಳ್ಬೇಕು. ಏನಂದ್ರು ನಿಮ್ಮ ಡಿ ಬಾಸ್? ಇರು ಮಮ್ಮಿ, ಮ್ಯಾಟ್ರ್ ಸ್ವಲ್ಪ ಸೀರಿಯಸ್ಸು. ನಾನು ಆಮೇಲೆ ನಿಂಗೆಲ್ಲ ಹೇಳ್ತೀನಿ. ಲೇ ಸುಂದ್ರ, ದರಿದ್ರ, ಮ್ಯಾಟ್ರ್ ಸೀರಿಯಸ್ ಅಂದಮೇಲೆ ನನಗೆ ಹೇಳ್ಬೇಕು ತಾನೆ. ಸೀರಿಯಸ್ ಆಗಿರೋ ಮ್ಯಾಟ್ರನ್ನ ನಾನು ಕೇಳೋ ಹಾಗೆ ಇಲ್ವಾ? ನಾನೇನು ಕಾಮಿಡಿ ಪೀಸಾ? ನೋಡ್ಕೋತೀನಿ ಎಲ್ರನ್ನು. ಕಾಮಿಡಿ ಪೀಸು, ಕಾಮಿಡಿ. ಶ್ರಾವಣಿ ಸುಬ್ರಹ್ಮಣ್ಯ